ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವೀಗ ನೋಡ್ತೀವಿ ಸಿಂಹರಾಶಿಗೆ ಶಿವಸಂಕಲ್ಪಗಳೇನು ಅನ್ನೋಣ. ಶಿವಸಂಕಲ್ಪ ಅಂದರೆ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನು ನೀವು ಹೆಚ್ಚಾಗಿ ಆಲೋಚನೆ ಮಾಡ್ಬೋದು, ಯಾವ ಥರ ಪಾಸಿಟಿವ್ ಥಾಟ್ಸನ್ನು ನಿಮ್ಮ ಮನಸ್ಸಲ್ಲಿ ತಂದ್ಕೋಬೋದು, ಅದಕ್ಕೆ ಯಾವ ಥರದ ಪ್ರಿಪರೇಷನ್ ನಿಮಗಿರಬೇಕು, ಯಾವ ರೀತಿಯಲ್ಲಿ ನೀವು ಕಳೆಯೋದಕ್ಕೆ ಯೋಚನೆ ಮಾಡ್ಬೋದು. ಈ ಒಂದು ಸಂದರ್ಭವನ್ನು ಶುಭಗಳನ್ನು ಹೇಗೆ ನಾವು ಅಂದ್ಕೊಳ್ತಾ ಹೋದಂಗೆ ಒಂದಷ್ಟು ಪಾಸಿಟಿವ್ ಘಟನೆಗಳು ನಮ್ಮ ಲೈಫಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆಯಾಗಿದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಹಾಗೆಯೇ ಕಮೆಂಟ್ ಮೂಲಕ ತಿಳಿಸಿ ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಯಿತಾ, ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ. ಸ್ನೇಹಿತರೆ ನೋಡಿ, 100% ಸರಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ವಿಚಾರಗಳು. ನಿಮಗೂ ಕೂಡ ಅದೇ ಥರ ಇದೆ. ಆ ವಿಚಾರವನ್ನು ಈ ಮೊದಲೇ ತಿಳಿಸಿದ್ದೀವಿ. ಹಣಕಾಸಿನ ವಿಚಾರದಲ್ಲಿ ಭಾಳ ಅದ್ಭುತವಾಗಿರುತ್ತೆ ಈ ವರ್ಷ ಅಂತ ಹೇಳಾಗಿದೆ, 2025. ಹಾಗಂತ ಒಂದಷ್ಟು ವಿಚಾರಗಳು ಭಾಳ ನೆಗೆಟಿವ್ ಆಗೇ ಹೋಗ್ತವೆ, ಅದನ್ನು ಕೂಡ ಹೇಳಿದ್ದೀವಿ ಈಗಾಗಲೇ. 2025ನ ವರ್ಷ ಭವಿಷ್ಯದ ವಿಡಿಯೋ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ನಿಮ್ಗೆ ಸಿಗುತ್ತೆ. ಶಿವಸಂಕಲ್ಪ ಅನ್ನೋ ವಿಚಾರಕ್ಕೆ ಬಂದರೆ ಒಂದಷ್ಟು ಐಡಿಯಾಸನ್ನು ನಾನು ಕೊಡ್ತಿದ್ದೀನಿ. ಆ ಐಡಿಯಾಗಳು ಸಂಕೇತಗಳ ಅಂದರೆ ಸಿಂಬಲಿಸಮ್ಗಳ ಬೇಸಿಸ್ ಮೇಲೆ ಇರ್ತವೆ. ಸಿಂಬಲಿಸಮ್ ಅಂದರೆ ಶೈವಿಸಮ್ನ ಒಂದಷ್ಟು ಮಹತ್ವದ ಸಿಂಬಲ್ಗಳಿದ್ದಾವೆ ಸ್ನೇಹಿತರೆ. ನಿಮ್ಗೆ ಗೊತ್ತೇ ಇದೆ, ರುದ್ರಾಕ್ಷಿ ಅನ್ನೋದು, ರುದ್ರನ ಅಕ್ಷಿ ಅನ್ನೋದೇ ಹೆಸರು ಅದರದ್ದು. ಅಕ್ಷಿ ಅಂದರೆ ಕಣ್ಣು ಅಂತ. ಶಿವನ ಕಣ್ಣೀರಿನಿಂದ ಸೃಷ್ಟಿಯಾಯಿತು ರುದ್ರಾಕ್ಷಿ ಅನ್ನೋ ಭಾವನೆ ಎಲ್ರಿಗೂ ಇದೆ. ಆ ಥರದ ಒಂದು ಕಣ್ಣೀರು ಉತ್ಪತ್ತಿಯಾಗಿ ಒಂದು ಬೀಜ ಆಗುತ್ತೆ, ಆ ಬೀಜ ವೃಕ್ಷ ಆಗಿ ಮರ ಆಗುತ್ತೆ. ಆ ಬೆಳೆದ ವೃಕ್ಷದಲ್ಲಿ ರುದ್ರಾಕ್ಷಿಯ ಒಂದಷ್ಟು ಬೀಜಗಳು ಆಗ್ತವೆ. ಆ ಬೀಜ ರುದ್ರಾಕ್ಷಿ ಅತ್ಯಂತ ಪವಿತ್ರವಾದ್ದು. ಅದರಲ್ಲಿ ಏಕಮುಖಿ, ಪಂಚಮುಖಿ, ಬಹುಮುಖಿ ಹೀಗೆಲ್ಲ ಸಾಕಷ್ಟು ಪ್ರಕಾರಗಳು ಇದ್ದಾವೆ. ಅಂಥ ರುದ್ರಾಕ್ಷಿಯ ಒಂದು ಕಾನ್ಸೆಪ್ಟು ನಿಮಗೆ ಈ ಒಂದು ಪೀರಿಯಡಲ್ಲಿ ಸರಿ ಹೊಂದುತ್ತೆ. ಕಣ್ಣೀರು ಅಂತ ಹೇಳ್ತೀವಿ ಇದನ್ನು. ಕಣ್ಣೀರು ಅಂತ ಹೇಳೋದಾದರೆ ಎರಡು ಥರ ಇರ್ಬೋದು. ಕಣ್ಣೀರು ಅಂದರೆ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಅಂದರೆ ಕಣ್ಣೀರು ಖುಷಿಯಾದಾಗ ಕೂಡ ಕಣ್ಣೀರು ಬರುತ್ತೆ, ದುಃಖ ಆದಾಗ ಸ್ವಾಭಾವಿಕವಾಗಿ ಅಳು ಬರುತ್ತೆ. ಅದನ್ನು ನಾವು ಕಣ್ಣೀರಿನ ಮುಖಾಂತರ ಅದು ಕೂಡ ವ್ಯಕ್ತ ಆಗುತ್ತೆ. ಸೊ ಇದೇ ಥರದ ಒಂದಷ್ಟು ಫೀಚರ್ಗಳು ಕಾಣಿಸ್ತಿದ್ದಾವೆ ನಿಮ್ಮ ಮುಂಬರುವ ಜೀವನದ ಹಾದಿಯಲ್ಲಿ. ರುದ್ರಾಕ್ಷಿ ಅನ್ನೋದು ಭಾಳ ವಂಡರ್ಫುಲ್ ಕಾನ್ಸೆಪ್ಟು. ಹಾಗಂತ ನೀವು ರುದ್ರಾಕ್ಷಿಯನ್ನು ಧರಿಸ್ಬೇಕಾ, ರುದ್ರಾಕ್ಷಿಯನ್ನು ಹಾಕೋಬೋದಾ ಅಂತ ನೀವು ಕೇಳೋದಾದರೆ ಖಂಡಿತ ಹಾಕೋಬೋದು. ಇದನ್ನು ಯಾಕೆ ಧರಿಸ್ಬೇಕು ಅಂತ ಕೇಳೋದಾದರೆ, ನಾನು ಸರಿಯಾದ ದಾರಿಯಲ್ಲಿ ಸಾಕ್ತೀನಿ. ಸಿಂಹರಾಶಿಯವರಿಗೆ ಇದಿರುತ್ತೆ, ಈ ಭಾವನೆ ಇರುತ್ತೆ, ನಾನು ಸರಿಯಾದ ದಾರಿಯಲ್ಲಿದ್ದೀನಿ ಅನ್ನೋದು. ರಾಶಿಯ ಸ್ವಭಾವಕ್ಕೆ ಭಾಳ ಯೋಗ್ಯವಾಗಿಯೇ ಇರುವಂಥ ವಿಚಾರ ಇದು. ಸರಿಯಾದ ದಾರಿಯಲ್ಲಿ ಸಾಕ್ತೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ, ಅದನ್ನು ನೀವು ಸ್ಪಿರಿಚುವಲ್ ಆಗಿ ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಂದರೆ ಸರಿಯಾದ ದಾರಿ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ನಿಮ್ಮ ಮಟ್ಟಿಗೆ ನೀವು ಮಾಡ್ಬೋದಂಥ ಬೆಸ್ಟ್ ಕೆಲಸ ಎಲ್ಲ ಸಂದರ್ಭಗಳಲ್ಲಿ. ಹಾಗೆಯೇ ಆ ಸರಿಯಾದ ಅನ್ನೋ ವಿಚಾರಕ್ಕೆ ಬಂದಾಗ ಪರರನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ. ನಿಮಗೆ ಸರಿಯಾದ ವಿಚಾರ ಅಷ್ಟೇ ಅಲ್ಲ, ಬೇರೆಯವರಿಗೂ ಕೂಡ ಅದು ಒಂದು ಮಟ್ಟಿಗೆ ಸಹ್ಯವಾಗಿರಬೇಕು. ಅಂದರೆ ನಿಮ್ಮ ವರ್ತನೆಗಳು, ನೀವು ಮಾಡೋ ಕೆಲಸಗಳು, ನೀವು ತಗೊಳ್ಳೋ ನಿರ್ಧಾರಗಳು, ಇದರಿಂದ ಬೇರೆಯವರಿಗೂ ಕೂಡ ತೊಂದರೆ ಉಂಟಾಗಬಾರ್ದು. ಆಬ್ವಿಯಸ್ಲಿ ನಿಮ್ಗೆ ತೊಂದರೆ ಮಾಡ್ಕೊಳ್ಳೋ ಥರದ ನಿರ್ಧಾರಗಳು ನೀವು ತಗೊಳ್ಳೋದಿಲ್ಲ ಮುಂಬರುವ ದಿನಗಳಲ್ಲಿ. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ ಅಂತಂದರೆ ಯಾವ ವಿಚಾರದಲ್ಲಿ ಹಾಗಿದ್ರೆ ಚೆನ್ನಾಗಿಲ್ಲ ಅಂತ ನೀವು ಕೇಳೋದಾದರೆ, ವಿಶೇಷವಾಗಿ ಕೇರ್ ತಗೋಬೇಕಾಗಿರೋದು ನಿಮ್ಮ ಆರೋಗ್ಯ. ಇದನ್ನು ಕಾಪಾಡ್ಕೊಳ್ಳೋದಕ್ಕೆ ರುದ್ರಾಕ್ಷಿ ನಿಮಗೆ ಯಾವ ಥರ ನೆರವಾಗುತ್ತೆ ಅಂತ ಕೇಳೋದಾದರೆ, ಈಗ ಸ್ಫಟಿಕಮಣಿ ಅಂತ ಹೇಳ್ತಾರೆ. ಸ್ಫಟಿಕಮಣಿ ಕೂಡ ಶಿವತತ್ವಕ್ಕೆ ಒಂದು ಪೂರಕವಾದಂಥದ್ದೇ ಒಂದು ಆಭರಣ. ಸ್ಫಟಿಕಮಣಿ ವಿಭಾಮ್ ಅಂತ ಶಿವನನ್ನು ಕರೀತಾರೆ. ಅಂದರೆ ಸ್ಫಟಿಕಮಣಿಯನ್ನು ಧರಿಸಿದವನು ಅಂತ. ಸ್ಫಟಿಕಮಣಿ ತಂಪನ್ನು ಉಂಟು ಮಾಡುತ್ತೆ, ಬಿಸಿಯನ್ನು ಉಂಟು ಮಾಡುವಂಥ ಬೇರೆ ಮಣಿಗಳಿದ್ದಾವೆ. ತುಳಸಿ ಮಣಿ ಇರ್ಬೋದು, ಗಂಧದ ಮಣಿ ಇರ್ಬೋದು. ರುದ್ರಾಕ್ಷಿ ಯಾವುದನ್ನು ಧ್ವಂಸತ್ತೆ ಅಂತ ನೀವು ಕೇಳೋದಾದರೆ, ರುದ್ರಾಕ್ಷಿ ಬ್ಯಾಲೆನ್ಸನ್ನು ಉಂಟು ಮಾಡುತ್ತೆ. ತಂಪು ಅಲ್ಲ, ಉಷ್ಣನೂ ಅಲ್ಲ, ಈ ಥರದ ಒಂದು ಸ್ವಭಾವ ರುದ್ರಾಕ್ಷಿಗಿರುತ್ತೆ ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ಅದು ಗಿಡದಿಂದ ಉತ್ಪನ್ನವಾಗಿರೋದು. ಅದು ಬಿಸಿಯನ್ನು ನಿಮಗೆ ಆಗೋದಕ್ಕೆ ಬಿಡೋದಿಲ್ಲ, ತಂಪು ಆಗೋದಕ್ಕೆ ಬಿಡೋದಿಲ್ಲ. ಆ ಥರದ ಒಂದು ಬ್ಯಾಲೆನ್ಸನ್ನು ನಿಮ್ಗೆ ಕೊಡುತ್ತೆ. ಸೊ ಇದು ಶೈವಿಸಮ್ನ ಅತ್ಯಂತ ಮೂಲತತ್ವಗಳಲ್ಲೊಂದು. ಅತಿಯಾದ ಬಿಸಿ ಕೂಡ ಇರಬಾರ್ದು, ತಂಪು ಕೂಡ ಇರಬಾರ್ದು, ಜಾಸ್ತಿ ಉರಿತಾನೂ ಇರಬಾರ್ದು, ಹಾಗಂತ ಕೋಲ್ಡಾಗಿ ಕೂಡ ಹೋಗಬಾರ್ದು. ಒಬ್ಬ ವ್ಯಕ್ತಿ ಸರಿಯಾದ ಬ್ಯಾಲೆನ್ಸನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಸೊ ಈ ಥರದ ಒಂದು ಬ್ಯಾಲೆನ್ಸನ್ನು ನಿಮಗೆ ಈ ವರ್ಷದಲ್ಲಿ ಕೊಡುತ್ತೆ. ರುದ್ರಾಕ್ಷಿ ಹಾಕ್ಕೊಂಡವ್ರು ಏನು ಮಾಡಬೇಕು? ಸುಳ್ಳು ಹೇಳಬಾರ್ದು ಅಂತಾರೆ, ಪ್ರಾಮಾಣಿಕವಾಗಿರಬೇಕು ಅಂತಾರೆ, ಕಳ್ತನ, ಬೇಡದಿರೋ ಕೆಲಸಗಳು ಆ ಥರದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ಸ್ನೇಹಿತರೆ, ಈ ಶಿವತತ್ವ ಬಹಳ ಸಮೀಪವಾದ್ದು ಸಿಂಹರಾಶಿಗೆ. ಯಾಕೆಂದರೆ ಸಿಂಹರಾಶಿಯ ಅಧಿಪತಿ ಸೂರ್ಯನ ಅಧಿದೇವತೆ ಶಿವ. ಹಾಗಾಗಿ ಶಿವರಾತ್ರಿ ಅನ್ನೋದು ನಿಮಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದು. ಹಾಗೆಯೇ ಶಿವನ 2 ಕಣ್ಣುಗಳಿದ್ದಾವೆ, 3 ಕಣ್ಣುಗಳಿದ್ದಾವೆ ಶಿವನಿಗೆ. ಮುಕ್ಕಣ್ಣ ಅಂತಲೇ ಹೆಸರು. ಒಂದು ಎಡಗಣ್ಣು, ಬಲಗಣ್ಣು, ಮತ್ತೊಂದು ತ್ರಿಕ, ಹುಬ್ಬುಗಳ ಮಧ್ಯೆ ಮತ್ತೊಂದು ಕಣ್ಣಿರುತ್ತೆ.
ಥರ್ಡ್ ಐ ಅಂತ ಹೇಳ್ತಾರೆ. ಈ ಮೂರನೇ ಕಣ್ಣು ನಮಗೂ ಇರುತ್ತೆ ಅಂತ ಹೇಳ್ತಾರೆ, ಒಳಗಡೆ ದೃಷ್ಟಿಯನ್ನು ಕೊಡುವಂಥದ್ದು, ಒಳಗಡೆ ನೋಡುವಂಥದ್ದು. ಮೂರನೇ ಕಣ್ಣನ್ನು ಬಿಟ್ಬಿಡೋಣ. ಎಡಗಣ್ಣು ಚಂದ್ರನನ್ನು, ಬಲಗಣ್ಣು ಸೂರ್ಯನನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಸೊ ಶಿವತತ್ವಕ್ಕೆ ಅತ್ಯಂತ ಸಮೀಪದಲ್ಲಿದೆ ಸಿಂಹರಾಶಿ ಅನ್ನೋದು. ಶಿವತತ್ವದ ರಾಶಿ ಅಂತ ಹೇಳಿದರೂ ಕೂಡ ಪರವಾಗಿಲ್ಲ. ಹಾಗೆಯೇ ಯಾರ್ದಾದ್ರೂ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ, ಸೂರ್ಯ ದೋಷಗಳಿದ್ದರೆ ಸ್ವಾಭಾವಿಕವಾಗಿ ಸಲಹೆ ಕೊಡ್ತಾರೆ ಶಿವನನ್ನು ನೀವು ಆರಾಧಿಸಬೇಕು ಅಂತ. ಯಾಕೆಂದರೆ ಸೂರ್ಯನ ಅಧಿದೇವತೆ ಶಿವನೇ ಆಗಿರ್ತಾನೆ, ಶಿವನ ಬಲಗಣ್ಣು ಸೂರ್ಯ ಆಗಿರ್ತಾನೆ. ಸೊ ಇಷ್ಟೊಂದು ಮಹತ್ವ ಸಿಂಹರಾಶಿಗೆ ಲಿಂಕ್ ಹಾಕ್ಕೊಂಡಿರುವಂಥದ್ದು ಶಿವತತ್ವ ಅನ್ನೋದು. ಇಲ್ಲಿ ಬರುವಂಥ ಅತ್ಯಂತ ಮಹತ್ವದ ವಿಚಾರ ಅಂದರೆ ರುದ್ರಾಕ್ಷಿ ಒಂದು ಹೇಳಿದೆ. ಮತ್ತೊಂದು ಸಲಹೆಯನ್ನು ನಿಮಗೆ ಕೊಡುವಂಥದ್ದು ಅಂದರೆ ದುಡ್ಡು ಬರ್ತಾ ಇರುತ್ತೆ ನಿಮಗೆ. ಆದಾಯ ಚೆನ್ನಾಗಿರುವಂಥ ಕ್ಷೇತ್ರಗಳಲ್ಲಿರೋ ವ್ಯಕ್ತಿಗಳಿಗೆ ದುಡ್ಡಿಗೇನು ಕೊರತೆ ಆಗೋದಿಲ್ಲ ಈ ವರ್ಷದಲ್ಲಿ. ಬಟ್ ಆ ದುಡ್ಡು ತುಂಬ ಒತ್ತಡವನ್ನು, ಮಾನಸಿಕ ಒತ್ತಡವನ್ನು ತರುತ್ತೆ ನಿಮಗೆ. ಬಹಳಷ್ಟು ವಿಚಾರಗಳು, ಕೆಲಸಗಳು ಏರ್ಪೇರಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪದರಲ್ಲಿ ತಲೆ ಉಳಿತು ಅನ್ನುವಂಥ ಸಂದರ್ಭಗಳು ಬಹಳಷ್ಟು ಬರ್ತವೆ. ಹಾಗೆಯೇ ಇನ್ನೊಂದು ಆ್ಯಂಗಲ್ ಕೂಡ ಇದೆ ಈ ಒಂದು ಶಿವತತ್ವಕ್ಕೆ ಸಂಬಂಧಪಟ್ಟು. ತ್ರಿಮೂರ್ತಿಗಳು ಅಂದರೆ 3 ದೇವತೆಗಳು ಭಾಳ ಇಂಪಾರ್ಟೆಂಟ್ ದೇವತೆಗಳು, ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು. ಇದರಲ್ಲಿ ಬ್ರಹ್ಮನ ಕೆಲಸ ಸೃಷ್ಟಿ ಮಾಡೋದು, ವಿಷ್ಣುವಿನ ಕೆಲಸ ಆ ಸೃಷ್ಟಿಯನ್ನು ಪಾಲನೆ ಮಾಡುವಂಥದ್ದು, ಶಿವನ ಕೆಲಸ ಆ ಸೃಷ್ಟಿಯನ್ನು ಅಂದರೆ ಸೃಷ್ಟಿಯ ಬ್ಯಾಲೆನ್ಸನ್ನು ಕಾಪಾಡುವಂಥದ್ದು. ಹೇಗೆ ಅಂದರೆ ಮೃತ್ಯುವನ್ನು ತರುವ ಮೂಲಕ, ವ್ಯಕ್ತಿಗಳಿಗೆ ಮೃತ್ಯುವನ್ನು ಕೊಡುವ ಮೂಲಕ. ನೀವು ನೋಡ್ತೀರಾ ಶಿವ ಭಸ್ಮವನ್ನು ಬಳದ್ಕೊಂಡಿರುವಂಥದ್ದು, ಸ್ಮಶಾನಗಳಲ್ಲಿ ವಾಸಿಸುವಂಥದ್ದು, ಈ ಥರದ ವರ್ಣನೆಗಳನ್ನು ನೀವು ಪುರಾಣದಲ್ಲಿ ಕೇಳಿರ್ತೀರ. ಇದರ ಹಿಂದಿನ ತತ್ವ ಅವನು ಲಯಕರ್ತ ಅಂದರೆ ಸಾವನ್ನು ತರುವಂಥವನು. ರುದ್ರ ಮಂತ್ರದಲ್ಲಿ ಮೃತ್ಯೋ ಮರ್ತ್ಯಾಯ ಹಂತವೇ ಅಂದರೆ ಹೇ ಮೃತ್ಯುವೇ, ಮರ್ತ್ಯ ಅಂದರೆ ಸಾವು ಇರುವಂಥ ವ್ಯಕ್ತಿ, ಮನುಷ್ಯ. ಈ ಮನುಷ್ಯನನ್ನು ಸಾಯಿಸು ಅಂತ ಒಂದು ಪ್ರಾರ್ಥನೆ ಬರುತ್ತೆ. ಇದನ್ನೆಲ್ಲ ನೀವು ನೋಡೋದಾದರೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಮತ್ತೊಂದು ಅಷ್ಟಮ ಶನಿಯ ಒಂದು ವಿಚಾರ. ಅಷ್ಟಮ ಅಂದರೆ ಮೃತ್ಯು ಕ್ಷೇತ್ರ. ಈ ಮೃತ್ಯು ಕ್ಷೇತ್ರದಲ್ಲಿ ಶನಿ ಇರುವಾಗ ಆರೋಗ್ಯದಲ್ಲಿ ವೈಪರೀತ್ಯಗಳು ಭಾಳಷ್ಟು, ಕೆಲಸದಲ್ಲಿ ಟೆನ್ಷನ್ನು, ಹಣದ ಮೂಲ ಅಂದರೆ ಹಣಕ್ಕೆ ನೀವು ತಕ್ಕದಾದ ಬೆಲೆಯನ್ನು ತೆರಬೇಕಾಗತ್ತೆ. ಅಂದರೆ ಗುರು ಹಣವನ್ನು ಕೊಡ್ತಾನೆ ಏಕಾದಶಿ ಇದ್ದುಕೊಂಡು, ಬಟ್ ಆ ಹಣಕ್ಕೆ ನೀವು ಬೆಲೆಯನ್ನು ತೆರೋದಿರುತ್ತೆ ಅಷ್ಟಮ ಶನಿಯ ಮುಖಾಂತರವಾಗಿ. ಅಂದರೆ ಆಸೆ ಪಡಬೇಡಿ, ಆಸೆಗಳನ್ನು ಕಡಿಮೆ ಇಟ್ಕೊಳ್ಳಿ. ಜಾಸ್ತಿ ಆಸೆ ಪಡೋದಕ್ಕೆ ಹೋದರೆ ಸ್ವಲ್ಪ ರಿಸ್ಕ್ ಇದೆ ಈ ಸಲ. ಹಾಗೆಯೇ ಆರೋಗ್ಯದ ಬಗ್ಗೆ ಬಹಳ ಎಚ್ಚರ ವಹಿಸಿ ಮುಂಬರುವ ದಿನಗಳಲ್ಲಿ. ಅದಕ್ಕೆ ನಾನು ರುದ್ರಾಕ್ಷಿಯನ್ನು ಸಲಹೆ ಮಾಡಿರೋದು ಇದೇ ಕಾರಣಕ್ಕೆ. ಆಯಿತು, ನಿಮ್ಮ ಹತ್ರ ನಿಮ್ಮ ಲೈಫ್ ಸ್ಟೈಲಲ್ಲಿ ಭಾಳಷ್ಟು ಏರ್ಪೇರುಗಳಿದ್ದಾವೆ, ವೈಪರೀತ್ಯಗಳಿದ್ದಾವೆ. ಅಂಥ ಲೈಫ್ ಸ್ಟೈಲನ್ನು ನಿಮ್ಮ ಹತ್ರ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ದಯವಿಟ್ಟು ರುದ್ರಾಕ್ಷಿಯನ್ನು ಧರಿಸೋದಕ್ಕೆ ಹೋಗಬೇಡಿ. ಅದರ ಬದಲು ರುದ್ರಾಕ್ಷಿಯನ್ನು ಪೂಜಿಸ್ಬೋದು ಅಥವಾ ಒಂದು ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು. ಮತ್ತೊಂದು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಅಂದರೆ ಶಿವಮಾನಸ ಪೂಜೆ. ಮನಸ್ಸಲ್ಲೇ ಡೈಲಿ ಬೆಳಿಗ್ಗೆ ಎದ್ಕೊಂಡು ಒಂದು 5 ನಿಮಿಷ ಕೂತಲ್ಲೇ ಶಿವನ ನಾನು ಪೂಜೆ ಮಾಡಿದೆ ಅಂತ ಅಂದ್ಕೊಳ್ಳೋದು. ಶಿವನನ್ನು ಆರಾಧನೆ ಮಾಡೋದು ಹೇಗೆ ಅಂತ ನೀವು ಕೇಳೋದಾದರೆ, ಮೊದಲನೇದು ಜಲತತ್ವ, ನೀರನ್ನು ಈಶ್ವರಲಿಂಗಕ್ಕೆ ಅಥವಾ ಶಿವನ ಪ್ರತಿಮೆಗೆ ನಾನು ಹಾಕಿದೆ, ಅಭಿಷೇಕ ಮಾಡಿದೆ ಅಂತ ಅಂದ್ಕೊಳ್ಳೋದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗು ಪೃಥ್ವಿ ತತ್ವ. ಜಲತತ್ವ ಆಯಿತು, ಪೃಥ್ವಿ ತತ್ವ. ಹೂವು ಅಂದರೆ ಪೃಥ್ವಿ ತತ್ವವನ್ನು ಸೂಚಿಸುತ್ತೆ. ಹೂಗಳನ್ನು ಶಿವಲಿಂಗಕ್ಕೋ ಶಿವನ ಪ್ರತಿಮೆಗೋ ಅರ್ಪಣೆ ಮಾಡಿದೆ ಅಂತ ಅಂದ್ಕೊಳ್ಳೋದು. ಅದು ಎರಡನೇದು. ಮೂರನೇದು ಸ್ನೇಹಿತರೆ ಬರುತ್ತೆ ಅಗ್ನಿತತ್ವ. ಅಗ್ನಿತತ್ವ ಅಂದರೆ ಆರತಿಯನ್ನು ಮಾಡಿದೆ ಅಂತ ಅಂದ್ಕೊಳ್ಳೋದು ಮೂರನೇದು. ನಾಲ್ಕನೇದು ವಾಯುತತ್ವ ಅಂದರೆ ಸ್ನೇಹಿತರೆ ಹೇಳ್ತೀನಿ ಏನು ಅಂತ. ವಾಯುತತ್ವ ಅಂದರೆ ಧ್ವನಿಯ ಮೂಲಕ ಶಿವನನ್ನು ಆರಾಧನೆ ಮಾಡುವಂಥದ್ದು. ಅಂದರೆ ಧ್ವನಿಯ ಮೂಲಕ ಆರಾಧನೆ. ಧ್ವನಿ ಅಂದರೆ ಏನು ನಿಮ್ಗೆ ಗೊತ್ತೇ ಇದೆ, ಮಂತ್ರ. ಯಾವ ಮಂತ್ರವನ್ನು ಹೇಳ್ಬೋದು? ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಹೇಳ್ಬೋದು. ಇಲ್ಲಿಗೆ ವಾಯುತತ್ವದ ಆರಾಧನೆ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಲ. 8 ಸಲ ಸಾಧ್ಯ ಆದರೆ 8 ಸಲ ಹೇಳಿ, 108 ಸಲ ಸಾಧ್ಯ ಆದರೆ 108, 1008 ಆದರೆ 1008, ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. 5ನೇದು ಬರುತ್ತೆ ಆಕಾಶ ತತ್ವ, ಅವಕಾಶ. ಈ ಸ್ಪೇಸಲ್ಲಿ ಶಿವತತ್ವವೇ ತುಂಬಿಕೊಂಡಿದೆ ಅಂತ ಅಂದ್ಕೊಳ್ಳೋದು. ಈ ಪಂಚತತ್ವಗಳ ಮೂಲಕ ಶಿವನನ್ನು ಆರಾಧನೆ ಮಾಡಿ ಬಹಳಷ್ಟು ವಿಚಾರಗಳು ನಿಮಗೆ ಪಾಸಿಟಿವ್ ಆಗೋದಕ್ಕೆ ಶುರು ಆಗಬೇಕು. ಪಾಸಿಟಿವ್ ಆಗಿಲ್ಲ ಅಂದರೂ ಕೂಡ ನೆಗೆಟಿವ್ ಅಂತೂ ಇರಬಾರ್ದು. ಈ ಥರದ ಒಂದು, ಅಥವಾ ನೆಗೆಟಿವ್ ಇದ್ದರೂ ಕೂಡ ಅದನ್ನು ಗೆಲ್ಲೋ ಒಂದು ಧೈರ್ಯ, ಎದುರಿಸೋ ಒಂದು ಛಾತಿ ನಿಮಗೆ ಶಿವನಿಂದ ಸಿಗತ್ತೆ. ಮನಸ್ಸಿಗೆ ಆ ಥರದ ಒಂದು ಸಮಾಧಾನ, ಸುಖ, ಖುಷಿ, ಸಮೃದ್ಧಿ ಪ್ರಾಪ್ತ ಆಗಲಿ ನಿಮಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.